ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಬೇಳೆದು ವಡೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ವಡೆ ಎಲ್ಲರೂ ಮಾಡ್ತಾರೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡ್ತೀವಿ. ಸಬ್ಬಾಕ್ಷಿ ಸೊಪ್ಪು ಹಾಕೋತಾರೆ, ಶುಂಠಿ ಹಾಕ್ಕೋತಾರೆ. ಅದನ್ನೆಲ್ಲ ಹಾಕ್ತಿರ ಇಷ್ಟೇ ಹಾಕ್ಬಿಟ್ಟು ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಡೆ ಥರನೇ ಇರುತ್ತೆ. ಸಬ್ಬಾಕ್ಷಿ ಸೊಪ್ಪು ಶುಂಠಿ ಎಲ್ಲ ಹಾಕ್ಬಿಟ್ರೆ ಅದ್ರ ಫ್ಲೇವರೇ ಬೇರೆ ಆಗಿಬಿಡುತ್ತೆ. ಅದಕ್ಕೆ ಒಂದು 4-5 ರೆಸಿಪಿ ಹಾಕ್ಬಿಟ್ಟು ವಡೆ ಮಾಡಿ ತೋರಿಸ್ತೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ನೀವೇ ಮಾಡ್ಕೊಂಡು ತಿನ್ಬಿಟ್ಟು ನೀವೇ ಅನ್ಕೋತೀರ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಕಡಲೆಬೇಳೆ ಒಂದು 3 ಅವರ್ ನೆನೆಸ್ಕೊಳ್ಳಿ ಸಾಕು. ಜಾಸ್ತಿ ಅದನ್ನು ಬೆಳಗ್ಗೆ ಮಾಡಬೇಕಂದ್ರೆ ನೈಟ್ ಸ್ವಲ್ಪ ಹೊತ್ತು ನೆನೆಸ್ಬೇಕಾಗುತ್ತೆ, ಅಥವಾ ಸಂಜೆ ಮಾಡಬೇಕಂದ್ರೆ ಒಂದು 4 ಅವರ್ ನೆನೆಸ್ಕೊಳ್ಳಿ ಸಾಕು. ನೆನೆಸಿರೋ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 3-4 ಈರುಳ್ಳಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಯಾವ ಸೊಪ್ಪು ಬೇಡ, ಯಾವ ಶುಂಠಿನೂ ಬೇಡ. ಕಡಲೆಬೇಳೆ ವಡೆ ತಿಂದಾದ್ಮೇಲೆ ಬೇಕಾದ್ರೆ ಮಸಾಲೆ ಟೀ ಕುಡಿದ್ಬಿಟ್ರೆ ಅದಕ್ಕೆ ಈಕ್ವಲ್ ಆಗುತ್ತೆ. ಒಂದು ಬೌಲ್ ಈರುಳ್ಳಿ, ನಮ್ಮ ರೆಸಿಪಿಲಿ ಹಸಿಮೆಣಸಿನ್ಕಾಯಿ ನಾನು ಹಾಕೋದೇ ಇಲ್ಲ, ಹಾಕೋದು ಇಲ್ಲ. ಒಣಮೆಣಸಿನ್ಕಾಯಿ, ಉಪ್ಪು, ಇಷ್ಟೇ ಐಟಮ್ ಹಾಕ್ಬಿಟ್ಟು ವಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಮಿಕ್ಸಿ ಜಾರ್ಗೆ ಒಂದು 3-4 ಅವರ್ ನೆನೆಸಿದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನ ಹೇಳ್ತಾ ಇದ್ದೀನಿ, ಇನ್ನೂ ರುಬ್ಕೋಬೇಡಿ, ತರ್ತರಿಯಾಗಿ ರುಬ್ಕೊಳ್ಳಿ. ಎಷ್ಟಂತ ಒಂದು 50% ರುಬ್ಕೊಂಡ್ರೇನು ಸಾಕು, ವಡೆ ಸೂಪರಾಗಿ ಬರ್ತವೆ. ಒಂದು 50% ರುಬ್ಕೊಂಡ್ಬಿಡಿ ಸಾಕು, ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು. ನೋಡಿ, ಕಡಲೆಬೇಳೆ ರುಬ್ಬಿದ್ದೀನಿ. ಈ ಥರ ನುಣ್ಣು ರುಬ್ಕೊಳ್ಳೋಕೆ ಹೋಗ್ಬೇಡಿ. ಅಲ್ಲೊಂದು ಇಲ್ಲೊಂದು ಕಡಲೆಬೇಳೆ ಇರಲಿ. ತರ್ತರಿಯಾಗಿ ರುಬ್ಬಿದ್ದೀನಿ ನೋಡಿ. ನೀವು ಇದೇ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ನೀರು ಹಾಕೊಂಡ್ಬಿಟ್ಟಿರ ಬರ್ದೇ ಇರೋರು, ಕಲ್ತ್ಕೊಳ್ಳೋರು ಒಂದು ಸ್ವಲ್ಪ ನೀರು ಹಾಕೋಬೇಡಿ, ಹಂಗೆ ರುಬ್ಕೊಳ್ಳಿ. ಬರೋರ್ಗೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಗೊತ್ತಾಗುತ್ತೆ, ಕಲ್ತ್ಕೊಳ್ಳೋರ್ಗೆ ಒಂದು ಸ್ವಲ್ಪನೂ ನೀರು ಹಾಕೋಬೇಡಿ. ನೋಡಿ, ಅಲ್ಲೊಂದು ಇಲ್ಲೊಂದು ಕಡಲೆಬೇಳೆ ಕಾಣಿಸ್ತಾ ಇದೆ. ಇದೇ ಥರನೇ ರುಬ್ಕೊಂಡ್ಬಿಡಿ ಸಾಕು. ನೋಡಿ, ಇದೇ ಜರಿಗೆ ಒಣಮೆಣಸಿನ್ಕಾಯಿ ತೋರಿಸಿದ್ದೀನಲ್ವಾ, ಅದನ್ನ ಇದೇ ಜರಿಗೆ ಕಡಲೆಬೇಳೆ ರುಬ್ಬಿರ್ತೀನಲ್ಲ ಅದೇ ಜರಿಗೆನೆ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ಅದನ್ನು ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ನೋಡಿ, ಅದಕ್ಕೆ ಮೆಣಸಿನ್ಕಾಯಿ ನೀವು ಕಡಲೆಬೇಳೆ ಎಷ್ಟು ಹಾಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆಣಸಿನ್ಕಾಯಿ ಎಷ್ಟು ಹಾಕೊಂಡು ಅಂದಾದ್ಮೇಲೆ ನಾನಿಲ್ಲಿ ಒಂದು 6-7 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಕಡಲೆಬೇಳೆ ಎಷ್ಟು ಕಪ್ ಹಾಕಿದ್ರೆ ಅದಕ್ಕೆ 1 ಕಪ್ ಮೆಣಸಿನ್ಕಾಯಿ, 1 ಕಪ್ ಕಡಲೆಬೇಳೆಗೆ ಒಂದು 4 ಮೆಣಸಿನ್ಕಾಯಿ ಹಾಕೊಳ್ಳಿ. ಕಲ್ತ್ಕೊಳ್ಳೋರ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕದೊಂದು ಕಪ್ ಕಡಲೆಬೇಳೆಗೆ ಒಂದು 5-6 ಮೆಣಸಿನ್ಕಾಯಿ ಹಾಕೊಳ್ಳಿ. ನೋಡಿ, ಆ ಕಡಲೆಬೇಳೆ ರುಬ್ಬಿದ್ದೀನಲ್ಲ, ರುಬ್ಬಿರೋ ಮೆಣಸಿನ್ಕಾಯಿನೂ ಇದರೊಳಗೆ ಹಾಕ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ವಡೆ ತಿನ್ನೋವಾಗ ತೆಗ್ದು ಇಡೋಷ್ಟು ಇದಿರಲ್ಲ. ನೋಡಿ, ಈ ಥರ ಹಾಕೊಂಡ್ಬಿಟ್ರೆ ರುಬ್ಬಿಟ್ಟು ತೆಗ್ದಿಕ್ಕಷ್ಟೇ ಇರಲ್ಲ, ಆರಾಮಾಗಿ ತಿನ್ಕೋಬಹುದು. ನೋಡಿ, ಇದರೊಳಗೆ ಹಾಕಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ರುಬ್ಬಿರೋದು ಹಾಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಸಖತ್ ಟೇಸ್ಟ್ ಬರುತ್ತೆ. ನೋಡಿ, ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅಥವಾ ನೀವು ಅದೇನೋ ಇಂಥದ್ದು ಸಬ್ಬಾಕ್ಷಿ ಸೊಪ್ಪು ಹಾಕೊಳ್ಳೇಬೇಕಂದ್ರೆ ಹಾಕೊಳ್ಳಿ. ನಾನಂತೂ ಫ್ಲೇವರ್ ಕೆಟ್ಟೋಗ್ಬಿಡುತ್ತೆ ಅಂತ ಸಬ್ಬಾಕ್ಷಿ ಸೊಪ್ಪು ವಡೆಗೆ ಹಾಕಲ್ಲ. ನೋಡಿ, ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಸೂಪರಾಗಿ ಬರುತ್ತೆ ವಡೆ. ಮತ್ತೆ ಉಪ್ಪು ನೀವು ಸ್ಪೂನಲ್ಲಿ ಹಾಕೊಳ್ಳಿ, ನಾನು ಅಂದಾದ್ಮೇಲೆ ಕೈಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡ್ಬಿಡೋಣ. ಈ ಥರ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಸ್ವಲ್ಪ ಕೈಯಲ್ಲಿ ಹಾಕೊಂಡು, ಕಡಿಮೆ ಇದ್ರೆ ಟೇಸ್ಟ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಇದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಲಸ್ಕೊಂಡ್ಬಿಡಿ. ನೋಡಿ, ಒಂದು ಬೌಲಲ್ಲಿ ಈ ಥರ ಸ್ವಲ್ಪ ನೀರು ಹಾಕೊಂಡು ಕೈಗೆ ಈ ಥರ ಒದ್ದೆ ಮಾಡಿಕೊಂಡು, ಯಾಕಂದರೆ ಕಲ್ತ್ಕೊಳ್ಳೋರು ಗೊತ್ತಿರಲ್ಲ, ಒದ್ದೆ ಮಾಡ್ಕೊಳ್ಳಿ. ಉಂಡೆ ಯಾವ ರೀತಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು. ವಡೆ ಮಾಮೂಲಿ ಎಷ್ಟು ಹಾಕೋತೀರಾ ಈ ಥರ ಹಾಕ್ಕೊಂಡು ನೋಡಿ, ಈ ಥರ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಈ ಥರ ಹಾಕ್ಕೊಂಡ್ಬಿಡಿ. ನೋಡಿ, ಉರಿ ಯಾವಾಗಲೂ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಹಾಕ್ಬಿಟ್ಟು ಸ್ವಲ್ಪ ಈ ಥರ ತಿರುವು ಹಾಕ್ಕೊಳ್ಳಿ. ಆಗಿರೋದನ್ನು ಈ ಥರ ತಿರುವು ಹಾಕ್ಕೊಂಡು ಕರೆಕ್ಟಾಗಿ ವಡೆ ಎಷ್ಟು ಅದಕ್ಕೆ ಬರಬೇಕಂತ ತೋರಿಸ್ತೀನಿ, ಆವಾಗ ತಕ್ಕೊಂಬಿಡೋಣ. ನೋಡಿ, ಎಷ್ಟು ಅದಕ್ಕೆ ಬೆಂದಿದೆ ನೋಡ್ಕೊಳ್ಳಿ. ನೋಡಿ,
ಕರೆಕ್ಟಾಗಿ ಬೆಂದಿದೆ. ಇಷ್ಟು ಅದಕ್ಕೆ ಬೆಂದಿದ ತಕ್ಷಣ ತಕ್ಕೊಂಬಿಡಿ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇದ್ದೇನೆ. ಕಡಲೆಬೇಳೆ ವಡೆ ಮತ್ತು ಚಿತ್ರಾನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸಬ್ಬಾಕ್ಷಿ ಸೊಪ್ಪು, ಶುಂಠಿ ಅದೆಲ್ಲ ಹಾಕ್ಕೊಂಡ್ರೆ ಫ್ಲೇವರೇ ಹೋಗ್ಬಿಡುತ್ತೆ ಅಂತ ನಾನು ಅನ್ಕೋತೀನಿ. ನೀವಿಲ್ಲ ಹಾಕ್ಕೋಬೇಕಂದ್ರೆ ಹಾಕ್ಕೊಳ್ಳಿ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಡಲೆಬೇಳೆ ವಡೆ ಹಾಕಿ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ. ಸೂಪರಾಗೂ ಇರುತ್ತೆ. ಇದಾದ್ಮೇಲೆ ಬೇಕಿದ್ರೆ ಟೀಗೆ ನೀವು ಶುಂಠಿ ಅದು ಇದು ಹಾಕೊಂಡು ಕುಡಿದ್ಬಿಟ್ರೆ ಡೈಜೆಷನ್ ಆಗೋಗುತ್ತೆ. ಕಡಲೆಬೇಳೆ ಗ್ಯಾಸ್ಟ್ರಿಕ್ ಅಂದ್ಕೊಳ್ಳೋದಾದ್ರೆ ಒಂಚೂರು ಟೀಗೆ ನೀವು ಶುಂಠಿ ಹಾಕೊಂಡು ಟೀ ಕುಡಿದ್ಬಿಟ್ರೆ ಡೈಜೆಷನ್ ಆಗೋಗ್ಬಿಡುತ್ತೆ. ಕಡಲೆಬೇಳೆ ವಡೆ ಸೂಪರಾಗಿ ಬಂದಿದೆ. ನೀವು ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು.